ಆಯಿತು. ನಾನು 25 ವರ್ಷ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮತ್ತು 1 ವರ್ಷ ತಮಿಳುನಾಡಲ್ಲಿ ಕೂಡ ಇದ್ದೆ. ನಾನು ಇಲ್ಲಿ ಮೊದಲನೇ ಬಾರಿಗೆ ನನ್ನ ಬ್ರದರ್ ಒಟ್ಟಿಗೆ ಲೋಕೇಶ್ವರ ರಾವ್ ಜೊತೆಗೆ ಬಂದೆ. ಇಲ್ಲಿ ನಿಜವಾಗ್ಲೂ ಓಲ್ಡ್ ಏಜ್ ಮತ್ತು ಹೋಮ್ ಅಂದರೆ ಅದು ಒಂದು ಬೇರೆ ರೀತಿ ಇರುತ್ತೆ. ಬಟ್ ಈ ಥರ ಒಂದು ಹೋಮ್ ನಾನು ನೋಡಿಲ್ಲ. ಆ ಫೇತ್ ಯಾವಾಗ ಬಂತಂದ್ರೆ ಅವ್ರ ಜೊತೆಗೆ ಬಂದಾಗ ಮಾತ್ರ ನನಗೆ ಗೊತ್ತಾಯ್ತು ಇದೇ ಫೇತ್, ನಿಜವಾದ ಒಂದು ನಂಬಿಕೆ ಆದ ಸ್ಥಳ. ಅದು ನಾನು ನಿಜವಾಗ್ಲೂ ಕಂಡಿರಲಿಲ್ಲ. ನಾನು ನೋಡಿದ್ದೀನಿ ಎಷ್ಟೋ ಹೋಮೇಜು ಮತ್ತು ಈ ಆರ್ಫನೇಜ್ಗೆಲ್ಲ ಹೋಗ್ತಾ ಇದ್ದೀನಿ. ನಾನು ವರ್ಷದಲ್ಲೊಮ್ಮೆ ಎಲ್ಲರೂ ಒಂದು ಕಡೆ ಭೇಟಿ ಆಗ್ತೀನಿ. ನಾನು ಅಂಥದ್ರಲ್ಲಿ ಈ ಹೋಮ್ ನಾನು ನೋಡಿಲ್ಲ. ಇಟ್ಸ್ ಒಳ್ಳೆಯ ಸರ್ವೀಸು. ಈ ಸರ್ವೀಸು ನಮ್ಗೆ ಎಲ್ರಿಗೂ ಬರಲ್ಲ. ನಮಗೆ ಅವರು ಬ್ರದರ್ ಹೇಳಿದ್ರು, ಸತ್ಯದ ಮಾತು, ಒಂದು ಧರ್ಮ ಎಲ್ಲನೂ ಹೇಳುತ್ತೆ ನಮಗೆ. ಹಿಂದೂ ಆಗಲಿ ಅಥವಾ ಕ್ರೈಸ್ತ ಆಗಲಿ ಅಥವಾ ಮುಸಲ್ಮಾನರಲ್ಲಿ ಹೇಳುತ್ತೆ ನಾವು ಬಟ್ ಯಾರು ಮಾಡಲ್ಲ ನಾವು. ಬಟ್ ಈ ಜನ ಸಿಕ್ಕೋದು ಭಾರಿ ಕಡಿಮೆ ಜನ ನಮಗೆ. ಅದು ಈ ಒಂದು ಸಣ್ಣ ವಯಸ್ಸಿನಲ್ಲಿ ತನ್ನನ್ನೇ ತಾನೇ ಅವರು ಈ ಒಂದು ಕಾರ್ಯದಲ್ಲಿ ತೊಡಗಿರುವಂಥ ಈ ಒಂದು ಪವಿತ್ರವಾದ ಕೆಲಸ ಯಾರಿಗೂ ಬರಲ್ಲ. ಯಾಕಂದ್ರೆ ನನಗೂ ಕೂಡ ಅಸಹ್ಯ ಪಡ್ತೀವಿ. ಏನಾದರೂ ಒಂದು ಇದು ಮಾಡಿದ್ರೆ ಅದು ಹೀಗೆ ದೊಡ್ಡ ಅಂತ ಬೇಜಾರು ಮಾಡ್ಕೋತೀವಿ. ಬಟ್ ಎಲ್ಲನೂ ಇಟ್ಕೊಂಡು ಸಂತೋಷದಿಂದ ನಮ್ಮನ್ನು ಬರ ಮಾಡಿಕೊಂಡು ಭಾರಿ ಪ್ರೀತಿಯಿಂದ ನಡ್ಕೊಂಡ್ರು. ಅವತ್ತು ನೋಡಿದೆ ಎಲ್ಲ ಹೆಣ್ಮಕ್ಳು ಎಲ್ಲ ಹೆಂಗಿದ್ರು ಅಂದರೆ ಏನು ಅವರು ದೇ ಆರ್ ಆಲ್ಸೋ ಟೋಟಲಿ ಒಂದು ಕುಟುಂಬ ಥರ ಇದು ಆಲ್ ಇನ್ ಒನ್ ಅಂದಂಗೆ ಎಲ್ಲ ಪ್ರತಿಯೊಂದು ಕೂಡ ಅವರು ಕೂಡ ಇದು ಭಾಗಿಯಾಗಿದ್ದಾರೆ. ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಯ ಆ ಥರ ಅನಿಸ್ಲೇ ಇಲ್ಲ ನನಗೆ. ಭಾರಿ ಸಂತೋಷ ಆಯಿತು. ಮತ್ತು ಅವ್ರ ಬಗ್ಗೆ ತಿಳ್ಕೊಂಡಾಗ ನನ್ನಿಂದ ಏನಾದರೂ ಒಂದು ಆಗಬೇಕು ಅಂತೇಳಿ ಬಟ್ ಸರಿಯಾದ ಸಮಯಕ್ಕೆ ಬರೋಕ್ಕಾಗಲಿಲ್ಲ. ಭಾರಿ ಸಂತೋಷ ಇದು. ನನಗೆ ಖುಷಿ ಕೊಡ್ತಾ ಇದ್ದು. ನನಗೆಷ್ಟು ಜನ ಅಂತ ಏನೋ ಗೊತ್ತಿರಲ್ಲ. ನನ್ನ ಸಣ್ಣ ಒಂದು ಇದು ಅದು ಕಾಣಿಕೆ ಅಂತ ಹೇಳಂಗಿಲ್ಲ, ತಪ್ಪಾಗತ್ತೆ ಅದು. ನನ್ನ ಸೇವೆ ಸಾಲದು. ನನ್ನ ಮುಂದಕ್ಕೇನು ನಾನು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ಸ್ ಮೇಡಮ್.